ಬಯಸುತ್ತಾ ಎಲ್ಲ ಭಾಗಿಯಾದಂಥ ಯೋಗದ ನಾವೆಲ್ಲ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನು, ಬಾಲಕೃಷ್ಣ ಆಚಾರ್ಯವರನ್ನು, ಗೋಪಾಲರಾವ್ ಗುರೂಜಿ ಅವರನ್ನು, ಎಲ್ಲ ಯೋಗ ಗುರುಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನಲ್ಲಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಂ 3 ಸಲ ಓಂಕಾರವನ್ನು ಮಾಡೋಣ. ಈಗ ಚಿನ್ಮುದ್ರೆ ರೀತಿ ಚಿನ್ಮುದ್ರೆಯಲ್ಲಿ ಇರಬೇಕು. ಈ ರೀತಿ ನಾವು ಅಥಣಿಯಲ್ಲಿ ಮತ್ತು ಜಮಖಂಡಿಯಲ್ಲಿ ಒಂದು ಉತ್ಕರ್ಷ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರ ಒಂದು ವಿಶ್ವವಿದ್ಯಾಲಯದಿಂದ ಪರವಾನಗಿಯನ್ನು ಪಡೆದುಕೊಳ್ಳಲಾಗಿದೆ. ಅದರ ಪ್ರಾಂಶುಪಾಲರಾಗಿ ಬಸವರಾಜ ಶಂಕರ್ ಬೆಳ್ಳೂರು ಅವರು ದೇಹ ಮತ್ತು ಆತ್ಮದ ಆರೋಗ್ಯಕ್ಕಾಗಿ ಯೋಗ ಪುಸ್ತಕವನ್ನು ಸಹ ಬರೆದರು. ಇದರಲ್ಲಿ ಬಹಳಷ್ಟು ತಮ್ಮ ವಿಚಾರಗಳನ್ನು ಯೋಗದ ಕುರಿತು, ಆಸನಗಳ ಕುರಿತು ಅನೇಕ ಯೋಗದ ಬಗ್ಗೆ ಮಾಹಿತಿಗಳನ್ನು ಬರೆದಂಥವರು. ಅವರು ಈಗ ಜಮಖಂಡಿ ಮತ್ತು ಅಥಣಿಯಲ್ಲಿ ಒಂದು ಡಿಪ್ಲೊಮಾ ಯೋಗ ಟೀಚರ್ ಟ್ರೈನಿಂಗ್ ಕೋರ್ಸನ್ನು ಪ್ರಾರಂಭ ಮಾಡ್ಯಾರ. ಅದು PG ಡಿಪ್ಲೊಮಾ ಇನ್ ಯೋಗ ಸ್ಟಡಿ. ಏನು PG ಡಿಪ್ಲೊಮಾ ಇನ್ ಯೋಗ ಸ್ಟಡಿ, ಇದು 1 ಇಯರ್ದ. ಎರಡನೇದು ಡಿಪ್ಲೊಮಾ ಇನ್ ಯೋಗ, ಇದು 1 ಇಯರ್ದ. ಇನ್ನು ಸರ್ಟಿಫಿಕೇಟ್ ಕೋರ್ಸ್ ಇನ್ ಯೋಗ 6 ಮಂತ್ದು, ಇದು ಯೋಗದ ಕುರಿತು ಈ ರೀತಿ ಡಿಪ್ಲೊಮಾ ಮತ್ತು 1 ಇಯರ್ದು ಟೀಚಿಂಗ್ ಮತ್ತು ಅನೇಕ ಈ ಯೋಗದ ಸರ್ಟಿಫಿಕೇಟ್ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಳುವುದರಿಂದ ಇನ್ನು ಅನೇಕ ಸಂಘ ಸಂಸ್ಥೆಗಳಿವೆ ಮತ್ತು ಆಯುಷ್ ಇಲಾಖೆದವರು ಹುದ್ದೆಗಳನ್ನು, ಯೋಗ ಶಿಕ್ಷಕರ ಹುದ್ದೆಗಳನ್ನು ತುಂಬಿಕೊಳ್ಳೋರು. ಅದಕ್ಕೆ ತಾವೆಲ್ಲ
8762093952 ಈ ನಂಬರ್ಗೆ ಅಥವಾ ಲತ್ನಿಯಲ್ಲಿ ನೀವು ಸಂಪರ್ಕಿಸಬೇಕಾದ್ರೆ 9448863644 SK ಹೊಳತ್ನವರು ಇವ್ರನ್ನೂ ಸಂಪರ್ಕಿಸಬಹುದು. ಅದಕ್ಕೆ ತಾವೆಲ್ಲ ಭಾಗಿಯಾಗುವಂಥ ಅನೇಕ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಭಾಗವಹಿಸಬಹುದು. ಭಾಗವಹಿಸುವವರಿದ್ರಂದ್ರೆ ಭಾಗವಹಿಸಿದ್ರಂದ್ರೆ ನೀವೇನು ಮಾಡಬೇಕು, ಈ ನಿಮ್ಮ ಹೆಸರನ್ನು ಪೂರ್ಣವಾಗಿ ಬರಬೇಕು ಈ ಆನ್ಲೈನ್ನಲ್ಲಿ, ಮತ್ತು ನಿಮ್ಮ ಫೋನ್ ನಂಬರ್ ತಿಳಿಸಿ. ಇಲ್ಲ ಒಂದು ಜಾಗಿಂಗ್ ಅನ್ನು ಮಾಡೋಣ. ನೀವೇನು ಮಾಡಿದ್ರೆ ನಿಮ್ಮ ರಸ್ತೆ ಒಳಗೆ ಮತ್ತು ನಿಮ್ಮ ಫೋನ್ ನಂಬರ್ ಹಾಕಿ. ಮತ್ತು ನೀವೇನು ಅನಿಸಿಕೊಳ್ಳೋದ್ರಲ್ಲಿ ನಾವು ನನ್ನ ಫೋನ್ ನಂಬರ್ ತೊಗೊಂಡು ನಿಮ್ಮ ಹತ್ರ ಕೊಡೋದು, ನನ್ನ ನಂಬರಿಗೆ ನೀವು ಮಾಹಿತಿ ಕೊಡೋದು.
एक दो तीन चार, एक दो तीन चार, एक दो तीन चार, एक दो तीन चार, आगे ಸುಮಾರು 12 ಜಾಗಿಂಗ್ಗಳನ್ನು ಮಾಡಿದ್ದೇನೆ. ಇಷ್ಟು ಮಾಡೋದ್ರಿಂದ ಸುಮಾರು 5 ಕಿಲೋಮೀಟರ್ ಹೋಗಿ ಬಂದಷ್ಟೇ ನಿಮಗೆ ವ್ಯಾಯಾಮ ಆಗ್ತದೆ. ಅಂಥ ಒಂದು ಜಾಗಿಂಗ್ ಮಾಡಿದ್ವಿ. ಇದರಿಂದ ಎಷ್ಟೋ ಸಕ್ಕರೆ ಕಾಯಿಲೆ ನಿವಾರಣೆ ಆಗ್ತದೆ. ಈಗ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಅದರ ಜೊತೆ ಆಸನಗಳಿಂದ ಮಾಡುವಂಥ ಆಸನಗಳನ್ನು ಮಾಡೋಣ. ಈಗೇನು ಮಾಡಿ ಸ್ವಲ್ಪ ಈ ರೀತಿ ಕಾಲುಗಳನ್ನು ಮೊಣಕಾಲುಗಳನ್ನು ಈ ರೀತಿ ರೊಟೇಟ್ ಮಾಡಿ ಕೈಗಳನ್ನು ರಿವರ್ಸ್ ಮಾಡಿ. ಈ ರೀತಿ ಕೈಗಳನ್ನು ನೆಲದ ಮೇಲೆ ಇಟ್ಟು ಈ ರೀತಿ ರೊಟೇಟ್ ಮಾಡಿ. ನಾವು ಇಷ್ಟ ಮಾಡೋದ್ರಿಂದ ಈ ಬೊಜ್ಜುಗಳ ನಿವಾರಣೆ ಆಗ್ತದೆ, ಹೊಟ್ಟೆ ಕಡಿಮೆ ಆಗ್ತದೆ. ನಮ್ಮ ದೇಹದಲ್ಲಿರುವಂಥ ಬೊಜ್ಜುಗಳು ನಿವಾರಣೆ ಆಗ್ತದೆ. ಇಲ್ಲಿ ಯೋಗ ಮಾಡಿದ್ರೆ ಚೆನ್ನಾಗಿ ಆವಾಗಲೇ ರೀತಿ ನೋಡಿ. ಇದು ಪಾರ್ಶ್ವಕೋನಾಸನ. ಇದು BK ಅಯ್ಯಂಗಾರ್ ಅವರು ಚೆನ್ನಾಗಿ ಯೋಗಾಸನವನ್ನು ಕಲಿಸ್ತಾ ಇದ್ದಾರೆ ಮತ್ತು ಯೋಗ ದೀಪಿಕ ಅವರ ಪುಸ್ತಕವನ್ನು ಪರಿಚಯ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಾರೆ. ಇದೇನು ಮಾಡಬೇಕು, ಎಡಗಾಲನ್ನು ಈ ರೀತಿ ತಿರುಗಿಸ್ಬೇಕು, ಬಲಗಾಲ ಇರಬೇಕು, ಆಮೇಲೆ ಈ ರೀತಿ ಕಾಲುಗಳನ್ನು ಈ ರೀತಿ ಇರಬೇಕು. ಇದು ಈಗ ಲಂಬವಾಗಿ ಇರಬೇಕು, ಈ ರೀತಿ ಹೆಚ್ಚು ಚಾಚಬೇಕು, ಇದು 90 ಡಿಗ್ರಿ ಇರಬೇಕು. ಕೈಗಳನ್ನು ಈ ರೀತಿ ತಗೋಬೇಕು, ಈ ರೀತಿ ಇರಬೇಕು. ಕೈಗಳು ಕಾಲುಗಳು ಹೀಗಿರಬೇಕು. ಆಗ ನಿಧಾನವಾಗಿ ಮುಂದೋಗಬೇಕು, ಈ ರೀತಿ. ಆಗ ನಿಧಾನವಾಗಿ ಮೇಲೆ ತಗೋಬೇಕು. ನೋಡಿ, ಈ ಪಾರ್ಶ್ವಕೋನಾಸನ ಮಾಡೋದ್ರಿಂದ ಯೋಗ ಶಿಕ್ಷಕರಾದವರು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ಈ ಆಸನ ಮಾಡಿದರೆ ಏನು ಲಾಭ ಅವರು ಅನ್ನೋದನ್ನು ನೀವು ಅಂತ ತಿಳ್ಕೊಂಡಿರ್ಬೇಕು. ನೋಡಿ, ಆಸನ ಮಾಡೋದ್ರಿಂದ ನೋಡಿ ಎದೆಯ ಭಾಗ ಯುವಕರಿ ಮಿಲಿಟರಿ ಒಳಗೆ ಪೊಲೀಸ್ಗೆ ಭರ್ತಿ ಆದವರು ಈ ಆಸನ ಮಾಡಿದರೆ ಎದೆಯ ಭಾಗ ಬರುತ್ತೆ. ಮತ್ತು ಇನ್ನೊಂದು ಏನಂತಂದ್ರೆ ಬೆನ್ನು ನೋವುಗಳು, ನಡದ ನೋವುಗಳು ನಿವಾರಣೆ ಆಗ್ತದೆ. ಅದಲ್ಲದೆ ನಡದ ಬೊಜ್ಜು, ತಿಗದ ಬೊಜ್ಜು ನಿವಾರಣೆ ಆಗ್ತದೆ. ಮೊಣಕಾಲಿನ ನೋವು, ಕೀಲ ನೋವುಗಳು ನಿವಾರಣೆ ಆಗ್ತದೆ. ಮಲಬದ್ಧತೆ ಚೆನ್ನಾಗಿರ್ತದೆ. ಇಷ್ಟೆಲ್ಲ ಇದು ಪಾರ್ಶ್ವಕೋನಾಸನದಿಂದ ಲಾಭಗಳಾಗ್ತವೆ. ಈಗ ಈ ಕಡೆ ಮಾಡೋಣ. ಬಲಗಾಲನ್ನು ಈ ರೀತಿ ತಿರುಗಿಸಬೇಕು, ಈ ರೀತಿ ಬೇರೆ ಬರಬೇಕು, ಈ ರೀತಿ ಭದ್ರಾಸನ ಕೈಗಳಲ್ಲಿ ಕೊಡು, ಈ ರೀತಿ ತಗೊಳ್ಳಿ. ಈ ಕೈ ಇರಿಸಿದರೆ ಕಾಲಿಗೆ ಹೋಗ್ಬೇಕು, ಆಮೇಲೆ ಮುಂದೆ ತಗೊಳ್ಳಿ, ಈ ರೀತಿ. ಆಮೇಲೆ ನಿಧಾನವಾಗಿ ಬೆಳಗ್ಗೆ ತಗೋಬೇಕು. ನೋಡಿ, ಎದೆಯ ಭಾಗ ಚೆಸ್ಟ್ ಹೆಚ್ಚೆಚ್ಚಿಗೆ
ಆಸನಗಳನ್ನು ಗುರುವಿನ ಮೂಲಕ ಕಲಿಬೇಕು ಮತ್ತು ನಿಧಾನವಾಗಿ ಕಲಿಬೇಕು. ಆ ಸ್ಥಿತಿಯಲ್ಲಿ ಹೆಚ್ಚು ನಿಲ್ಲಬೇಕು ಅಂದಾಗ ಆ ಆಸನಗಳಲ್ಲಿ ಅವಶ್ಯಕತೆ. ಈಗ ಈ ರೀತಿ ಮತ್ತೆ ಮಾಡೋಣ. ಏನು ಮಾಡಬೇಕು, ಎಡಗೈಯನ್ನು ಊರಬೇಕು, ಬಲಗಾಲು ಬಲಗೈನ ಮೇಲ್ಗಡೆ ಇರಬೇಕು. ನೋಡಿ ಒಂದ್ಸಲ ನೋಡಿ, ಆ ನಂತರ ಮಾಡಿ ನೋಡಿ. ಈ ರೀತಿ ಕೈಗಳಿಗೆ ನೋಡಬೇಕು, ಈ ರೀತಿ ಊರಬೇಕು, ಕೈಗಳನ್ನು ಸಮಿತಬೇಕು, ಕಾಶಿದಾಗಬೇಕು. ಈ ರೀತಿ ನಿಧಾನವಾಗಿ ನಿಲ್ಲಬೇಕು ಬಲಗೈನ. ಇದರಿಂದ ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ. ನೋಡಿ ಕಣ್ಣಿನ ತೊಂದರೆಗಳು ನಿವಾರಣೆ ಆಗ್ತದೆ. ಈ ರೀತಿ ಮಾಡಿ. ಇನ್ನು ಈ ಕಡೆ ಬಾಸ್ ಒಂದು ಕಡೆ ಮಾಡಿದ್ರೆ ಈ ಕಡೆ ಮಾಡಲೇಬೇಕು. ಈ ರೀತಿ ಕಾಲನ್ನು ತಿರುಗಿಸಬೇಕು, ಕೈಗಳನ್ನು ನಿಧಾನ ಮಾಡಬೇಕು. ಇದು ಒಂದು ಸಲ ಬರುವಂಥದ್ದಲ್ಲ. ಅದಕ್ಕೆ ಏನಾದರೂ ತೊಂದರೆಗಳಿಗೆ ಹೇಳ್ಬೋದು ಅಂದರೆ ಫೋನ್ ಹಚ್ಚಿ ಮಾತಾಡಿ. ಈ ರೀತಿ ನಿಮ್ಮ ಹೆಸರನ್ನು ಬರೆಯಿರಿ. ಫೇಸ್ಬುಕ್ದಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಬರೀ. ನಿಮಗೆ ಏನಾದರೂ ಅನಿಸಿಕೆಗಳಿದ್ರೆ ತಿಳಿಸಿರಿ. ಹೌದು, ನಾವು ಅದಕ್ಕೆ ನಿಮ್ಮ ಫೋನ್ ನಂಬರ್ ಉತ್ತರ ಮಾಡಬೇಕು. ಈಗ ಪಾರ್ಶ್ವಕೋನಾಸನ ಅದು. ಈಗ ಪಾದಹಸ್ತಾಸನ ಮಾಡೋದು. ಸ್ವಲ್ಪ ಯಾಕಂದರೆ ಅರ್ಧ ತಾಸಲ್ಲಿ 7-15 ಮುಗಿತದೆ. ಅಷ್ಟೊಳಗಡೆ ಎಲ್ಲ ಡೈಲಿ ನಮ್ಮದು 6:30 ಗಂಟೆಯಿಂದ ಬೆಳಗ್ಗೆ 7-15 ತನಕ ನಾವು ಈ ಒಂದು ಡೈಲಿ ಬೇರೆ ಬೇರೆ ಯೋಗಗಳನ್ನು, ಪ್ರಾಣಾಯಾಮಗಳನ್ನು, ಕುಳಿತು ಮಾಡುವಂಥ ಆಸನಗಳ, ಹೊಟ್ಟೆ ಮೇಲ್ಗಡೆ ಹೊಟ್ಟೆ ಕೆಳಗಡೆ ಅನೇಕ ಆಸನಗಳು ಕುರಿತು, ಯೋಗ ಅಂದ್ರೇನು, ಯಾಕೆ ಯೋಗ ಮಾಡಬೇಕು, ಅಷ್ಟಾವರಣಗಳ ಕುರಿತು ಮತ್ತು 8 ಚಕ್ರಗಳ ಕುರಿತು ಮತ್ತು ಸುಷುಮ್ನ ನಾಡಿ, ಯೋಗದಿಂದ ಯಾವ್ಯಾವ ರೋಗಗಳನ್ನು ನಿವಾರಣೆ ಮಾಡ್ಬೋದು. ನೀವು ದವಾಖಾನೆಗೆ ಹೋಗೋದ ಅವಶ್ಯಕತೆ ಇಲ್ಲ. ಇಂಥ ಅನೇಕ ಯೋಗವನ್ನು ನೀವು ಪಡ್ಕೊಂಡ್ರೆ ಭಾಳಷ್ಟು ನಿಮ್ಮ ಶರೀರವನ್ನು ಚೆನ್ನಾಗಿರ್ಬೋದು. ಈಗ ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಪಾದ ಈ ರೀತಿ ಇಟ್ಟಿರಬೇಕು. ಆಮೇಲೆ ಇದು ಪಾದಹಸ್ತಾಸನ. ಇದ್ರ ಮೇಲೆ ಯಾವ ಆಸನ? ಪಾದಹಸ್ತಾಸನ ಇರಬೇಕು. ನೋಡಿ, ಇದು ಈ ರೀತಿ ಭುಜಕ್ಕೆ ಸಮಾಂತರವಾಗಿ ಈ ರೀತಿ ದೋ ಅಂದಾಗ ಮೇಲ್ಗಡೆ ಹೋಗು. ಎಷ್ಟು ಸಾಧ್ಯ ಕೈಗಳನ್ನು ಮೇಲ್ಗಡೆ ಎತ್ತಬೇಕು. ನೋಡಿ ಎಷ್ಟು ಸಾಧ್ಯ ಕೈಗಳನ್ನು ಮೇಲ್ಗಡೆ ಎತ್ತಬೇಕು. ಚೆನ್ನಾಗಿ ಕಾಣಬೇಕು, ಅಟ್ರಾಕ್ಟಿವ್ ಆಗಬೇಕು. ಶಿಕ್ಷಕರು ನೀವು ಚೆನ್ನಾಗಿ ಕಲಿಸಿದ್ರಿಂದ ನೀವು ಒಳ್ಳೆಯ ಸಾಧಕರಾಗ್ತದೆ. ಶಿಸ್ತುಬದ್ಧವಾಗಿ ಕಲಿಬೇಕು. ಯೋಗ ಅಂದರೆ ಇಷ್ಟಪಟ್ಟು ಕಲಿಬೇಕು, ಕಷ್ಟಪಟ್ಟಲ್ಲ. ಯೋಗ ಅಂದರೆ ಆನಂದದಾಯಕ. ಸ್ಥಿರಂ ಸುಖಂ ಆಸನ. ನಮ್ಮ ಆಸನ ಏನಿರಬೇಕು? ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಆನಂದವಾಗಿರಬೇಕು. ಕಷ್ಟಪಟ್ಟು ಮಾಡೋಲ್ಲ, ಇಷ್ಟಪಟ್ಟು ಮಾಡಬೇಕು. ಅದನ್ನು ತೀವ್ರ ನಿಧಾನವಾಗಿ ಎರಡು ಕೈಗಳನ್ನೇ ನಮ್ಮ ಕೈಗಳ ಕಟ್ಟಲು ನಮ್ಮ ಹಣೆಯನ್ನು ಮೊಣಕಾಲಿನ ತಪ್ಪೆತ್ತು ಮಾಡಬೇಕು. ನಮ್ಮ ಎರಡೂ ಕಾಲುಗಳನ್ನು ಮಡಚಬಾರದು, ಹಾಗೆ ಶಿರ ಇರಬೇಕು. ನಮ್ಮ ಹಣೆಯನ್ನು ಮೊಣಕಾಲಿನ ತಪ್ಪೆಟ್ಟು ಸಾಧ್ಯ ಇಷ್ಟು ಮಾಡಬೇಕು. ಒಂದೇ ಸಲ ಬರೋಲ್ಲ, ನಿಧಾನವಾಗಿ ಮಾಡಬೇಕು. ಹೆಚ್ಚೆಚ್ಚು ಆಸನಗಳನ್ನು ನಿಧಾನವಾಗಿ ಮಾಡಬೇಕು ಮತ್ತು ಕಳೆದ ನಂತರ ಅದೇ ಸ್ಥಿತಿಯಲ್ಲಿ ಹೆಚ್ಚೆಚ್ಚಿಗೆ ನಿಲ್ಲುವಾಗ ನಿಲ್ಲಬೇಕು. ಪೂರ್ವವಾಗಿ ಈ ರೀತಿ
कैपेसिटी अनुसार इन कैपेसिटी है ನಾವು ಕಾಲವನ್ನು ಮಡಚಬಾರದು, ನಡದ ಮೇಲ್ಭಾಗವನ್ನು ಬಗ್ಗಿಸಬೇಕು. ಇದು ಕಾಲ ಅರ್ಧ ಚಕ್ರಾಸನ, ಪೂರ್ಣ ಚಕ್ರಾಸನದ ಮಾಡೋಕ. ಅರ್ಧ ಚಕ್ರಾಸನ ಸಹ ಬೆನ್ನು ನಿವಾರಣೆ ಆಗ್ತದೆ, ಬಜ್ಜು ಕಡಿಮೆ ಆಕತಿ, ಪಟ್ಟಿ ಕಡಿಮೆ ಆಗ್ತದೆ ಮತ್ತು ಕಣ್ಣಿನ ತೊಂದರೆಗಳ ನಿವಾರಣೆ ಆಗ್ತದೆ. ಕಾಲುಗಳಲ್ಲಿರುವಂಥ ಕಡಸ್ತನ ಅದೆಲ್ಲ ನಿವಾರಣೆ ಆಗ್ತದೆ. ಈಗ ವೃಕ್ಷಾಸನ, ವೃಕ್ಷ ಅಂತಂದ್ರೆ ಗಿಡ, ಅದರ ಬಗ್ಗೆ ಗೊತ್ತಿರಬೇಕು, ಅದರ ಅರ್ಥ ಇರಬೇಕು. ಈಗ ಎಡಗಾಲನ್ನು ಎತ್ತಿ ಬಲಗಾಲ ಕಡೆ ಇಡಬೇಕು. ಈ ರೀತಿ ನಿಧಾನವಾಗಿ ತಗೋಬೇಕು, ನಿಧಾನ ಈ ರೀತಿ ಕಾಲನ್ನು ತಗೋಬೇಕು, ಈ ರೀತಿ ನಿಲ್ಲಬೇಕು. ನಿಧಾನವಾಗಿ ಎರಡು ಕೈಗಳ ಮೇಲ್ಗಡೆ ಇರುತ್ತೆ. ನಮ್ಮ ದೃಷ್ಟಿ ಎದುರುಗಡೆ ಇರುತ್ತೆ. ಅವರ ಕೈಗಳನ್ನು ಈ ರೀತಿ ಅರಳು. ಈಗ ಬಲಗಾಲ ನಿಂತು ಎಡಗಾಲ ಕಡಿಮೆ ಇರಬೇಕು, ಎರಡು ಕಡೆ ಮಾಡಬೇಕು, ನಿಧಾನವಾಗಿ ಹಿಂದೆ ಹೋಗಬೇಕು. ಅದನ್ನು ನಿಧಾನ ಸಿಕ್ಕಂತ ನಿಧಾನವಾಗಿ ನೆರಳೆ. ನಿಮಗೆ ಎರಡು ಕೈಗಳು ತಿಳಿತಾಗಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈ ರೀತಿ ವೃಕ್ಷಾಸನ ಹಾಗೂ ಇನ್ನು ತಾಡಾಸನ. ಹಾಗೆ ಈ ರೀತಿ ನಿಲ್ಲಬೇಕು, ಎರಡೂ ಕೈಗಳನ್ನು ಈ ರೀತಿ ಲಾಕ್ ಮಾಡಬೇಕು, ಈ ಕೈಗಳನ್ನು ಈ ರೀತಿ ತಗೋಬೇಕು. ಈ ರೀತಿ ನಿಧಾನವಾಗಿ ಮೇಲೆಗೆ ಈ ಎತ್ತಿದ ನಂತರ ಯಾವ ಕೈಗಳನ್ನು ಮೇಲ್ಗಡೆ ಜಗ್ತಾ ಇರಬೇಕು ಕೂಡ ಪೂರ್ಣ ಏನು ಮಾಡಬೇಕು, ಹಿಂಬಡ ಮೇಲ್ಗಡೆ ಎರಡೂ ಕೈಗಳು ಕಿವಿತಾಗಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ನೋಡಿ, ಆ ಸಮಾಜದಿಂದ ಬಿದ್ದಿದ್ದವ್ರು ಹೇಗೆ ಮಕ್ಕಳು, ವಿದ್ಯಾರ್ಥಿಗಳು, ವಯಸ್ಸಾದವರು ವಿದ್ಯಾರ್ಥಿಗಳು ಹೇಗೆ ಆಗ್ತಾರೆ, ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ, ಮೆಮೊರಿ ಪವರ್, ಸಿಟ್ಟು ಕಡಿಮೆ ಆಗ್ತದೆ ಮತ್ತು ಬ್ಯಾಲೆನ್ಸ್ ಸಿಗ್ತದೆ. ಇದು ಇಷ್ಟ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರವನ್ನು ಈ ರೀತಿ ನಮ್ಮ ಕೈಗಳು ಹೇಗಿರಬೇಕು, ಎದೆ ಮೇಲೆ ಇರಬೇಕು. ಅವು ನಮಸ್ಕಾರ ಇಲ್ಲ, ಹೀಗೆ ಈ ಕೈ ಹಿಡಿಯಬೇಕು, ಇದು ಈ ರೀತಿ ಕೈಗಳು ಈ ರೀತಿ ಇರಬೇಕು. ಈಗ ಸೂರ್ಯ 12 ಸ್ವರಗಳಿಂದ ಕರೀತಾರೆ. ಆ ಸೂರ್ಯ ನಾಮಗಳ ಮಂತ್ರಗಳೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ನೋಡಿ, ಇದು ಓಂ ಮಿತ್ರಾಯ ನಮಃ, ಓಂ ರವೇ ನಮಃ,
ಸಲ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ 7 ಆಸನಗಳನ್ನು ಚೆನ್ನಾಗಿ ಬರ್ತಾರೆ, ಒಳ್ಳೆಯ ಪರಿಣಾಮವನ್ನು ಕೊಡ್ತಾರೆ ನಮ್ಮ ಶರೀರ. ಇದಕ್ಕೆ ಹೋಗಿ ಪ್ರಣವಾಸನ ಈ ರೀತಿ ಕೈಗಳಿರಬೇಕು. ಪ್ರಣವಾಸಕ್ಕೆ ಉದ್ವಸ್ತಾಸನ ಈ ರೀತಿ ಕೈಗಳನ್ನು ಹಿಂದ್ಗಡೆ ಹೋಗಬೇಕು. ಕಾಲುಗಳ ಶಿರಾಗಿ ನಡೆದಿಂದ ಬಾಗಿಲು ಬರಬೇಕು. ಪಾದಸ್ಥಾಸನ ಎರಡೂ ಪಾದಗಳು ಪಾದದ ನಂತರ ನಮ್ಮ ಮನೆ ಬರುವುದು. ಇದು ಪಾದ. ಹಾಗೆಯೇ ದಕ್ಷಿಣ ಅಶ್ವಸಂಚಾಲನಾಸನ ಈ ರೀತಿ ಕಾಲನ್ನು ಹಿಂದೆ ತಗೋಬೇಕು. ಈ ಕೈಯ ಮಧ್ಯದಲ್ಲಿ ಎರಡೂ ಕೈಗಳ ಮಧ್ಯದಲ್ಲಿ ಈ ರೀತಿ ನಮ್ಮ ಕಾಲುಗಳು ಇರಬೇಕು. ನೀವು ಯಾವ ಬೇಕಾದ್ರೆ ಕಾಲು ತಗೋಬೋದು. ಈ ರೀತಿ ತಗೊಂಡ ನಂತರ ಪರ್ವತಾಸನ ಅಂದಾಗ ನೋಡಿ, ಎರಡೂ ಹಿಂಬಡಿಗಳು ನೆನಪಾಗಬೇಕು. ಈ ರೀತಿ ನಮ್ಮ ದೃಷ್ಟಿ ಏನಾದರೂ ನಾವು ಕಡೆ ಇರಬೇಕು. ಎರಡೂ ಹಿಂಬಡಿ ನೆನಪಾಗಬೇಕು. ಎರಡೂ ಕಾಲುಗಳು ಕೂಡಬೇಕು. ಈ ರೀತಿ ಅಷ್ಟಾಂಗಾಸನ ಅಂದರೆ ಅಷ್ಟ ಅವಯವಗಳು ಈ ರೀತಿ ಇರಬೇಕು. 8 ಅವಯವಗಳನ್ನು ಕಾಣಬೇಕು. ಅಷ್ಟಾಂಗಾಸನ ಅಂತಂದ್ರೆ ಈ ರೀತಿ ಗಡ್ಡ, ಎರಡು ಕೈಗಳು, ಎರಡು ಮೊಣಕಾಲುಗಳು, ಎರಡು ಮತ್ತು ಕಾಲುಗಳು ಈ ರೀತಿ ಎಲ್ಲಕ್ಕೆ ಎದೆ ಕಾಗಬೇಕು. ಭುಜಂಗಾಸನ ಈ ರೀತಿ ಭುಜಂಗಾಸನ ಬೇಕು. ಸಾಧಾರಣ ಎರಡು ಕಾಲನ್ನು ಕೂಡಿಸಿ ಇದು ಭುಜಂಗಾಸನ. ಹಾಗಾಗಿ ಪರ್ವತಾಸನ ಮತ್ತೆ ಹಿಂಬಣ್ಣ ಕಟ್ಟಬೇಕು. ನಮ್ಮ ದೃಷ್ಟಿ ಇದು ಬೇಕು. ಆಮೇಲೆ ವಾಮಾಸ್ವ ಸಂಚಾಲನಾಸನ ಈ ರೀತಿ ಮತ್ತೆ ಮಧ್ಯದಲ್ಲಿ ಬರಬೇಕು. ನಮ್ಮ ದೃಷ್ಟಿ ಮೇಲುಗಡೆ ಇದೆ. ಪಾದಸ್ಥಾಸನ ಈ ರೀತಿ ಬರಬೇಕು. ಮಕ್ಕಳು ಪಾದದಂತ ಮಾಡಬೇಕು. ಹಣೆಯನ್ನು ಮೊಣಕಾಲುಗಳ ಪ್ರಯತ್ನ ಮಾಡಬೇಕು. ಆದರೆ ಬುದ್ಧವಸ್ಥಾಸನ ಈ ರೀತಿ ನಿಧಾನವಾಗಿ ಹಿಂದುಗಡೆ ಹೋಗಬೇಕು. ನಮ್ಮ ನೆಲದಲ್ಲಿ ಕೆಳಗೆ ಮಾಡಬಾರ್ದು. ಆಮೇಲೆ ಪ್ರಣವಾಸನ ಈ ರೀತಿ ನಮಸ್ಕಾರ ಸ್ಥಿತಿಯಲ್ಲಿ ವಿಶ್ರಾಮ ಈ ರೀತಿ ಬರಬೇಕು. ಎರಡೂ ಕೈಗಳನ್ನು ಕೆಳಗೆ ಕೊಟ್ಟಾಗ ಈಗ ಸ್ವಲ್ಪ ವಿಶ್ರಾಮವನ್ನು ಪಡ್ಬೋದು. ಈ ರೀತಿ ಶಿಕ್ಷಕರಾದವರು, ಯೋಗ ಕಲಿಯೋರು ಈ ರೀತಿ ಮಾಡಿ ಈ ಯೋಗಕ್ಕೆ ಬರಬೇಕಂದ್ರೆ ಮುಂಜಾನೆ ಸಾಧ್ಯ ಸ್ನಾನ ಮಾಡುವುದು ಮಾಡಲಿಕ್ಕೂ ನಡೀತದೆ. ಆದರೆ ಎಲ್ಲ ವಿಸರ್ಜನೆ ಮಾಡ್ಕೊಂಡು ಬಂದಿರಬೇಕು. ಸಂಗಾಸಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿರಂದ್ರೆ ಒಳ್ಳೆಯದಲ್ಲ ಆಗೋಗ್ತದೆ. ಅದಕ್ಕೆ ಯಾಕೆ ಏನು ಮಾಡಬೇಕು? ಉಗುರು ಬೆಚ್ಚ ಕಂಪಲ್ಸರಿ. ಉಗುರು ಬೆಚ್ಚಗ ನೀರನ್ನು ಕುಡಿಬೇಕು. 2 ಗ್ಲಾಸ್ 1 ಗ್ಲಾಸ್ 2 ಗ್ಲಾಸ್ ಈ ಶಕ್ತಿಯಲ್ಲಿ ಕುಡಿಯಿರಿ. ಕುಡಿದ ನಂತರ ಸ್ವಲ್ಪ ಯೋಗ ಮಾಡಿದ್ರೆ ಒಳ್ಳೆಯ ಈ ರೀತಿ ವಿಶ್ರಾಂತಿಯನ್ನು ಪಡ್ಕೊಂಡ ನಂತರ ಏನು ಮಾಡಬೇಕು? ಈ ಕಾಲವನ್ನು ಕೇಳಬೇಕು. ಸ್ವಲ್ಪ ಇದು ಬಲಗಳನ್ನು ಈ ರೀತಿ ಹಿಡ್ಕೋದು. ಇಲ್ಲೇ ಕೈಗಳನ್ನು ಹಿಡ್ಕೋದು. ಈ ರೀತಿ ಒತ್ತಬೇಕು. ಪಟ್ಟಿದ್ದವ್ರು ಸ್ವಲ್ಪ ತೊಂದರೆ. ಪಟ್ಟಿದ್ದವ್ರಿಗೆ ಏನಿರಲಿಲ್ಲ. ಈ ಕೈ ಒತ್ತೆ ಈ ರೀತಿ ಒತ್ತಬೇಕು. ಈ ರೀತಿ ಈ ರೀತಿ ಒತ್ತಬೇಕು. ಇದನ್ನು ಈ ರೀತಿ ಮಾಡಬೇಕು. ಆಮೇಲೆ ಎಡಗಾಲನ್ನು ಕೇಳಬೇಕು. ಬಲಗಾಲ ಕೇಳ್ಕೊಳ್ಬೇಕು. ಇಲ್ಲೇ ಕೈಗಳನ್ನು ಮೂಡಬೇಕು. ಮತ್ತು ಈ ರೀತಿ ಎದೆಗೆ ತಾಕಿಸಬೇಕು. ಈ ರೀತಿ ಈ ರೀತಿ ಮಾಡಬೇಕು. ಅದಾದ ನಂತರ ಏನು ಮಾಡಬೇಕು? ಈ ಕಾಲನ್ನು ತೆಗೆದುಕೊಂಡು ಈ ರೀತಿ ಕೈಗಳನ್ನು ಲಾಕ್ ಮಾಡ್ಕೋಬೇಕು. ಹೇಗೆ ನೀವು ಮಗುವಿನ ಖುಷಿನ ಆಡಿಸ್ತಲ್ಲ ನಮ್ಮ ಕಾಲುಗಳನ್ನು ಮಾಡುವುದರಿಂದ ಏನಾಗ್ತದೆ?
ಈ ರೀತಿ ಫಸ್ಟ್ ಮೊದಲು ಈ ರೀತಿ ಕಲಿಸಿ, ಆಮೇಲೆ ಎಡಗಾಲು ತೆಗೆದುಕೊಳ್ಳಿ, ಈ ರೀತಿ ಲಾಕ್ ಮಾಡಿ ನಿಮಗೆ ಆಗಬೇಕು ಆ ರೀತಿ ಕೈ ಕಾಲು ಹಿಡ್ಕೊಂಡು ಈ ರೀತಿ ಕೂಸಿನ ಆಡಿಸಿದ್ರು ಮಗುವಿನ ಆಡಿಸಿದಾಗ ಈ ರೀತಿ ಆಡಿಸಬೇಕು. ಈ ರೀತಿ ಮಾಡಿ ಈ ಕಾಲುಗಳು ಸ್ವಲ್ಪ ಏನು ಮಾಡಬೇಕು, ಈ ಮೊಣಕಾಲು ನೋವುಗಳು ಕೀಲು ನೋವುಗಳನ್ನು ಕೈ ಮಾಡಬೇಕು. ಸ್ವಲ್ಪ ಈ ರೀತಿ ಕೆಳಗೆ ಬರೀಬೇಕು, ಹಾಗಾಗಿ ಕಾಲುಗಳನ್ನು ಅಲಗಾಡಬೇಕು. ಆಮೇಲೆ ಕಾಲನ್ನು ರೊಟೇಟ್ ಮಾಡ್ತೀವಿ. ಆಮೇಲೆ ರಿವರ್ಸ್. ನೀವು ನಿಮ್ಮ ಚಾರ್ಟ್ನಲ್ಲಿ ನಮ್ಮ ಬಾಕ್ಸಲ್ಲಿ ಬರೀಬೇಕು. ನಿಮ್ಮ ಹೆಸರನ್ನು ಬರೀರಿ, ನಿಮ್ಮ ಫೋನ್ ನಂಬರ್ ಬರೀರಿ. ನಿಮಗೆ ಏನು ಅನಿಸಿಕೆಗಳು ಬೇಕಾಗಿದ್ದರೆ, ಏನಾರ ಮಾಹಿತಿ ಬೇಕಾದ್ರೆ ಮಾಹಿತಿಯಲ್ಲಿ ಬರೀರಿ. ನಾನು ಅಥವಾ ನನ್ನ ಫೋನ್ ನಂಬರಲ್ಲಿ ನೀವು ತಿಳಿಸ್ಬೋದು ಗ್ರೂಪ್ನಾಗ. ಆ ಫೋನ್ ನಂಬರ್ ತೊಗೊಂಡು ನೀವು ಮಾಹಿತಿಯನ್ನು ಕೇಳಬಹುದು. ಅಥವಾ ನೀವು ಬರೋ ಹಾಕಿದರೆ ನಿಮ್ಮ ಮಾಹಿತಿಯನ್ನು ಬರೋ ಹಾಕ್ಬೋದು. ಅದನ್ನು ಬರೋದನ್ನು ಮಾಡಿರಿ. ನಮ್ಮ 15 ದಿವಸ ಈ ಉತ್ಕರ್ಷ ಒಂದು ಕೋರ್ಸ್ಗಳನ್ನು, ಯೋಗ ಕೋರ್ಸ್ಗಳನ್ನು, ಡಿಪ್ಲೊಮಾ ಕೋರ್ಸ್ಗಳನ್ನು ಅತನಿಯಲ್ಲಿ ಮತ್ತು ಜಮಖಂಡಿಯಲ್ಲಿ ಪ್ರಾರಂಭಿಸಿದ ಬಸವರಾಜ್ ಗೆಲೂರು ಅವರು ಪ್ರಿನ್ಸಿಪಾಲ್. ಒಳ್ಳೆಯ ಯೋಗ ಪುಸ್ತಕಗಳನ್ನು ಬರೆದಾರ. ಅವರು ಯೋಗ ಶಿಕ್ಷಕರು ಮತ್ತು ಡಿಪ್ಲೊಮಾ ಅನೇಕ ಯೋಗ ಕೋರ್ಸ್ಗಳನ್ನು ಮುಗಿಸಿದಂಥವು. ಈ ರೀತಿ ಮಾಡಬೇಕು. ಆನಂತರ ಬಟರ್ಫ್ಲೈ, ಈ ರೀತಿ ಬಟರ್ಫ್ಲೈ ಮಾಡಿ. ಬಟರ್ಫ್ಲೈ ಮಾಡೋದ್ರಿಂದ ನೋಡಿ ಮಹಿಳೆಯರಿಗೆ ಒಳ್ಳೆಯದು. ಮಹಿಳೆಯರು ನಡಾಸನ ಇದ್ದರೆ ಅವರು ಚೆನ್ನಾಗಿ ಕಾಡ್ತಾರೆ. ಈಗಿನ ವಿದ್ಯಾರ್ಥಿಗಳು ನಡಾಸನ ಇರಬೇಕು. ಯಾರು ನಡಾಸನ ಇತ್ತಂದರೆ ವಧುಗಳು ಲೈಕ್ ಮಾಡ್ತಾರೆ. ಏನಪ್ಪ ದುಂಜುಮಿದಾರ ಅದಕ್ಕೆ ಮಾಡೋದು ನಾವೇನು ಮಾಡಬೇಕು, ನಡವನ್ನು ಚೆನ್ನಾಗಿ ಇಟ್ಕೋಬೇಕು, ಕೆಳಗೆ ಇಟ್ಕೋಬೇಕು. ನೋಡಿ ಇದು ಬಟರ್ಫ್ಲೈ ಪಾತ್ರೆ ರೀತಿ ಈ ರೀತಿ ಮಾಡಬೇಕು. ಸಮಯ ಸಿಕ್ಕಾಗೆಲ್ಲ ಈ ಕಿವಿ ಮುಂದೆ ಕೂತಿರ್ತೀರಿ, ಊಟ ಮಾಡಿಲ್ಲ. ಊಟ ಮಾಡಿದ ನಂತರ ಒಂದು 4 ತಾಸು ರೀತಿ ಮಾಡಬೇಕು. ಹಾಗಾಗಿ ಈ ಕಾಲದಲ್ಲಿ ಈ ರೀತಿ ಮಾಡಿ ಈ ರೀತಿ ಹೇಳೋದು ನೀವು ಯಾರ್ಯಾರು ಸಾಧ್ಯ ಕಷ್ಟ ಮಾಡಿ ಈ ರೀತಿ ಮಾಡಿ. ಈಗ ನೋಡಿ ವಕ್ರಾಸನ ಮಾಡೋದು. ವಕ್ರಾಸನ ಅಂದರೆ ಇವುಗಳನ್ನ ಈ ರೀತಿ ಎಡಗಾಶದ ಇರಬೇಕು, ಬಲಗಾಲ ಈ ರೀತಿ ಮಡಚಿರಬೇಕು, ಬಲಗೈ ಹಿಂದಿರಬೇಕು, ಎಡಗೈ ಎತ್ತಬೇಕು. ಎಡಗೈ ಎತ್ತಿ ಎಡಗಾಲನ್ನು ಈ ರೀತಿ ಹಿಡ್ಕೋಬೇಕು. ಆಗ ನಿಧಾನವಾಗಿ ತುಳಬೇಕು. ನೋಡಿ ಈ ಆಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ಶುಗರ್ ಕಾಯಿಲೆ ಒಳ್ಳೆಯದು. ಬಜ್ಜು, ನಡದಲ್ಲಿರುವಂಥ ನೋವುಗಳು, ಕುತ್ತಿಗೆ ನೋವುಗಳು, ಸ್ಪೆಂಡಾಲಿಸಿಸ್, ಆಮೇಲೆ ನಮ್ಮ ಕುತ್ತಿಗೆ ಬುದ್ಧಿಗೆ ಸಮಾಂತರವಾಗಿ ಸಾಧಾರಣ ಶಕ್ತಿಯನ್ನು ತಿಳಿಸಬೇಕು. ಇದು ಈ ರೀತಿ ಬಲಗಡೆಯನ್ನು ಎಡಗಡೆಯನ್ನು ಮಡಿಸಿ ಬಲಗಾಲವನ್ನು ಶಿರಾ ಮಾಡಬೇಕು. ಬಲಗೈ ಎತ್ತಿ ಈ ಬಲಗಾಲದ ಮೊಣಕಾಲನ್ನು ಹಿಡ್ಕೋಬೇಕು. ಈ ರೀತಿ ಎಡಗಡೆ ತಿರುಗಬೇಕು, ಪೂರ್ಣ ತಿರುಗಿಸಬೇಕು. ಇದು ವಕ್ರಾಸನ. ವಕ್ರಾಸನ ಇದನ್ನು 2 ಸಲ ಮಾಡಿಸ್ಬೇಕು. ಸಮಯದ ಅಭಾವದಿಂದ ನಾನು ಮತ್ತೆ ರೆಗ್ಯುಲರ್ ಇದ್ದಾಗ ಸಪ್ರೇಟಾಗಿ ಯೋಗ ಶಿಕ್ಷಕರಿಗಿನ ಒಂದು ಅರ್ಧ ತಾಸು ಅಂದರೆ ಯೋಗ ಶಿಬಿರಗಳನ್ನು ಮಾಡೋಣ. ಈಗ ಇಲ್ಲಿ ಸಾರ್ವಜನಿಕ ಎಲ್ಲರಿಗೂ ಇರುವುದರಿಂದ ಈಗ ಸಮಯದ ಅಭಾವದಿಂದ ಈ ರೀತಿ ಇದು ಅರ್ಧ ಮಚ್ಚೇಂದ್ರಾಸನ. ನೋಡಿ, ಮಚ್ಚೇಂದ್ರನ ಹಾಕುತ್ತಾರೆ. ತಮಿಳುನಾಡಿನ ದೊಡ್ಡ ಯೋಗ ಗುರುಗಳು ಕಠಿಣ ಆಸನಗಳನ್ನು ಮಾಡ್ತಾ ಇದ್ದಾರೆ ಅಂತ ಅವರು. ಇದು ಬರೀ ಅರ್ಧ ಮಚ್ಚೇಂದ್ರಾಸನ, ಪೂರ್ಣ ಮಚ್ಚೇಂದ್ರಾಸನ ಸ್ವಲ್ಪ ಕಠಿಣ ಅದ. ಅದನ್ನು ನಿಮಗೆ ಯಾರು ಕಲಿಬೇಕು ನಾನು ಕಲಿಸ್ತು.
ಮಚ್ಚೇಂದ್ರಾಸನ. ಅರ್ಧ ಮಚ್ಚೇಂದ್ರಾಸನ ಮಾಡೋದು ಏನ್ರಿ, ಇಲ್ಲಿ ಎಡೆಗಳ ಗಂಟೊಳಗೆ ವಿಷ ತುಂಬಿರ್ತದೆ ನೋಡಿ. ನಮಗೆ ಪಿತ್ತ ಆಕತಿ, ಕಫ ಆಕತಿ, ತಲೆನೋವು ಆಕತಿ, ಅಸ್ಮಾ, ಶುಗರು, ಅನೇಕ ರೋಗಗಳ ಇಲ್ಲಿ ಆಗ್ತದೆ. ಅದಕ್ಕೆ ಇಲ್ಲಿ ಜಠರಕ್ರಿಯೆ ಇರ್ತದೆ. ಯಾರು ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ, ನಮ್ಮ ಊಟ ಮಾಡಿದೆಲ್ಲ ತಯಾರು ಮಾಡೋದಿದೆ ಎಳೆಯಿದೆ. ಆ ಜಠರಕ್ರಿಯೆ ಯಾವಾಗ ಚೆನ್ನಾಗಿ ಹೋಗಬೇಕು. ಮತ್ತು ಈ ಅರ್ಧ ಮಚ್ಚೇಂದ್ರಾಸನ ಮಾಡೋದ್ರಿಂದ ಇನ್ಸುಲಿನ್ ಜಾಸ್ತಿ ಆಗ್ತದೆ. ಸಕ್ಕರೆ ಕಾಯಿಲೆ ಅದಕ್ಕೆ ಬರ್ತೈತಿ, ಇನ್ಸುಲಿನ್ ಕಡಿಮೆ ಆಗ್ತದೆ, ಸಕ್ಕರೆ ಕಾಯಿಲೆ ಬರ್ತೈತಿ. ಅದಕ್ಕೆ ಏನು ಮಾಡಬೇಕು, ಇನ್ಸುಲಿನ ಜಾಸ್ತಿ ಮಾಡುವಾಗ ಈ ಅರ್ಧ ಮಚ್ಚೇಂದ್ರಾಸನ ಸಹಾಯ ಮಾಡ್ತದೆ. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಬಲಗಾಲನ್ನ ಎರಡು ತುದಿಗೆ ಕಟ್ಟಬೇಕು. ಈ ರೀತಿ ಒತ್ತಬೇಕು. ಯಾರಿಗೆ ಒಂದು ಸಲ ಬರೋಲ್ಲ ಅದನ್ನು ಏನು ಮಾಡಬೇಕು, ಈ ರೀತಿ ಒತ್ತಿ ಸ್ವಲ್ಪ ಈ ರೀತಿ ಹಿಡಿದು ನಾವೇನು ಮಾಡೋದು, ಈ ರೀತಿ ಮಾಡಿ ಈ ಎಡಗೈಯನ್ನು ಇಲ್ಲಿ ಹಾಕಿ ಪೂರ್ಣ ತಿರುಗಿಸ್ಬೇಕು. ಪೂರ್ಣ ಇದನ್ನ ಒಂದು ಇಂಗ್ಲೀಷ್ ಕೊಂಡ್ಬಿಡ್ತೀವಿ ಈ ಸ್ಥಿತಿಯಲ್ಲಿ ನೋಡಿ. ಅದನ್ನ ಗಂಟಿ ಒಯ್ಯಿಂದ ವಿಷಯ ಎಲ್ಲ ಹೊರಬೇಕು. ನಿಮ್ಮಲ್ಲಿ ಇರುವಂಥ ಕಂಕಾಡಿಸುವುದರಿಂದ ಏನು ಮಾಡ್ತೀವಿ, ಇನ್ಸುಲಿನ್ ಜಾಸ್ತಿ ಸಣ್ಣ ಹಣಿಯನ್ನು ಬಳಸ್ತಾರೆ. ಪಟ್ಟಿ ಒಳಗಿಂದ ಎಲ್ಲ ಹೊಸ ವಿಷಯ ಹೊರಬೇಕಂದ್ರೆ ಚೆನ್ನಾಗಿ ಹೆಸರು ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿ ನೋವು. ಈ ರೀತಿ ಅರ್ಧ ಮಚ್ಚೇಂದ್ರಾಸನ. ಈ ರೀತಿ ಬಲಗಾಲನ್ನು ಮುಚ್ಚಬೇಕು, ಎಡಗಾಲನ್ನು ಮುಚ್ಚಬೇಕು. ಬಲಗಾಲನ ಎರಡು ತೊಡೆ ಎತ್ತಿಕೊಂಡು ಏನು ಮಾಡಬೇಕು, ಇದು ಸ್ವಲ್ಪ ಮೊದಲೇನು ಮಾಡಬೇಕು, ಇಷ್ಟೇ ಮಾಡಬೇಕು. ನೀವು ಇಷ್ಟ ಮಾಡಬೇಕು, ಸ್ವಲ್ಪ ಇಷ್ಟೇ ಇಡಬೇಕು, ಸಾಕು ಇಷ್ಟೇ ಇರ್ಬೋದು. ಆನಂತರ ಕೈಗಳಲ್ಲಿ ಎತ್ತಬೇಕು. ಆಗ ಉಳಿದವ್ರು ಏನು ಮಾಡಬೇಕು, ಕೆಳಗೆ ಸ್ವಲ್ಪ ಬರ್ತದೆ. ಅದು ದಪ್ಪ ಸ್ವಲ್ಪ ಹತ್ತಿದ್ದವ್ರಿಗೆ ಕುಂಡಿ ಆಗ್ತದೆ. ಅವನ್ನ ಮಾಡಿ ನೋಡಿ. ಬೀಕೆ ನೋಡು ಮುಟ್ಟಿ ತಪ್ಪಿದೆ ಆದರೂ ಆಸನ ಮಾಡ್ತಿದ್ರು. ಅದಕ್ಕಾಗಿ ನೀವು ಶ್ರದ್ಧೆ ಇರಬೇಕು, ಭಕ್ತಿ ಇಟ್ಕೋಬೇಕು. ನನಗೆ ಇದರಿಂದ ಸಾಕಷ್ಟು ಲಾಭಗಳು ತಿಳ್ಕೋಬೇಕು ಅಂದಾಗ ನಿಮ್ಮದು ಆಸನ ಸಾಧಕರಿಗೆ ಅನುಕೂಲ. ಇದು ಈ ರೀತಿ ಈ ಅರ್ಧ ಮಚ್ಚೇಂದ್ರಾಸನ ಮಾಡೋದು. ಈಗ ಒಂದು ಪದ್ಮಾಸನ ಮಾಡಿ ತೋರಿಸ್ತೀನಿ. ಈಗ ಪದ್ಮಾಸನ ಮಾಡಬೇಕಾದ್ರೆ ಕಾಲನ್ನು ಈ ರೀತಿ ತೋಳೋದು, ಈ ರೀತಿ ಮಡಚಿದ ನಂತರ ಈ ಕಾಲನ್ನು ಈ ರೀತಿ ತೋಳೋದು. ನಮ್ಮ ಕೈ ಏನು ಮಾಡಬೇಕು, ಈ ರೀತಿ. ಇದು ನಮ್ಮ ಸಕ್ಕರೆ ಕಾಯಿಲೆ, ಶುಗರ್ಗಳಿಗೆ, ಮಧುಮೇಹದವರಿಗೂ ಒಳ್ಳೆಯದು. ಈ ರೀತಿ ನಮ್ಮ ಸಕ್ಕರೆ ಹೆಚ್ಚಿಗೆ ತಿಳಿಸಬೇಕು. ಈಗ ಮಾಡಬೇಕು, ಕೈಗಳು ಹಿಂಗೆ ಕಟ್ಟಬೇಕು. ಬಲ ಕಿವಿಯನ್ನು ಬಲ ಭುಜಕ್ಕೆ ಏನು ಮೊಣಕಾಲಿಗೆ ಹಚ್ಚಕ್ಕೆ ಈ ರೀತಿ ಮಾಡಿ. ಬದ್ಧ ಪದ್ಮಾಸನ ನೋಡಿ. ಪಟ್ಟಿ ಏನಿರಬೇಕು, ಇವು ಇದು ಇರಬೇಕು. ಅದಕ್ಕೆ ಹೇಳ್ತಾರೆ ಕಾಲ ಪಾವಗರಂ ಪೇಟ್ನ ಶಿರಕಂಗ ವೈಕುಮಾರ್ ಗಂಗಾಧರ. ಇದು ಕಾಲಿಗಳು ಯಾವಾಗ ಗಚ್ಚಿರಬೇಕು. ನಮ್ದು ಏನಾಗಿದೆ, ತಂಪೈತೆ. ಪಟ್ಟಿ ನೋಡಿ ಮಿದುವಿರಬೇಕು. ಆದರೆ ನಮ್ಗೆ ಏನಿದವು ಬಿರ್ಸಲ್ಲ. ತಲೆ ಮ್ಯಾಕರಿ ಹಿಂಗಿರ್ರಿ. ಏನೈತಿದೆ, ಬಿಸಿ ಆಗೈತಿ. ಏನಿರ್ಬೇಕು, ನಮ್ಮದು ಯಾವಾಗಲೂ ತಂಪಿರಬೇಕು. ಇವೆಲ್ಲ ಉಂಟಾಗ್ಯಾವ. ಇದು ತಂಪಾಗೈತಿ, ಇದು ಬಿರ್ಸಾಗೈತೆ, ಇದು ಬಿಸಿ ಆಗೈತಿ. ಮತ್ತು ನಮ್ಗೆ ಆರಾಮಿರೋದು ಹೆಂಗೆ ರಕ್ಷಾಗೈತಿ. ಅದಕ್ಕೆ ನಾವೇನು ಮಾಡಬೇಕು, ಇದು ಯಾವಾಗ ಬಿಸಿ ಇರಬೇಕು, ಇದು ಮಿದು ಇರಬೇಕು, ಇದು ತಂಪದಿರಬೇಕು. ನೋಡ್ರಿ, ನಮ್ಮ ತಲೆ ಬಿಸಿ ಆಗೈತಿ, ಮಾತಾಡ್ಸೋದ್ರೆ ಕೆಟ್ಟಾಗ್ಬೋದು. ಅದಕ್ಕೆ ಬಿಸಿ ಆಗಲ್ಲ. ನಾವು ಯೋಗದಿಂದ ತಂಪನ್ನು ಮಾಡ್ಬೋದು. ಈಗ ನೋಡಿ, ಬದ್ಧ ಪದ್ಮಾಸನ ಏನಂದರೆ ಈ ರೀತಿ ಕೈಗಳು ತಗೋಬೇಕು. ಒಂದೇ ಸಲ ಬರೋಲ್ಲ, ನಿಧಾನ ಮಾಡೋದು. ಈ ರೀತಿ ಕೈಗಳು ತಗೋಬೇಕು. ಯೋಗ ಶಿಕ್ಷಕರಾದವರು ಈ ರೀತಿ ಕಾಲಗಳನ್ನು ತಗೋಬೇಕು. ಈ ಕೈಗಳನ್ನು ಈ ರೀತಿ ತಗೋಬೇಕು. ಒಂದು ಈ ಕಾಲ ಈ ರೀತಿ ಇರ್ಬೋದು. ನೋಡಿ, ಇಷ್ಟು ಮಾಡೋದ್ರಿಂದ ಇದು
ಹೆಣ್ಣುಮಕ್ಕಳ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಇವನ್ನ ಈ ರೀತಿ ಬದ್ಧ ಪದ್ಮಾಸನ ಮಾಡೋದು. ಈ ರೀತಿ ಹಣ್ಣು ಈ ರೀತಿ ತೋಲಾಸನ ಮಾಡೋದು. ಏನು ಮಾಡಬೇಕು? ಕೈಗಳನ್ನು ನಮ್ಮ ಶರೀರವನ್ನು ನಾವೇ ಹತ್ಕೋಬೇಕು. ಅಷ್ಟು ಶಕ್ತಿ ಕೈಯೊಳಗೆ ಮಾಡ್ಕೋಬೇಕು. ಈ ರೀತಿ ಮಾಡಿ ಇನ್ನೂ ಹೆಚ್ಚಿಗೆ ಎತ್ತಬೇಕಾದ್ರೆ ಏನು ಮಾಡಬೇಕು? ಕೈಗಳನ್ನು ಈ ರೀತಿ ಬರದ ಮೇಲೆ ಊರಬೇಕು. ಊರು ಏನು ಮಾಡಬೇಕು? ಈ ದಾಳ ಗೆಲ್ಲಬೇಕು. ಈ ರೀತಿ ಹೆಚ್ಚೆಚ್ಚು ನಿಲ್ಲಬೇಕು. ಆಮೇಲೆ ನಾವು ತಾಯಿ ಹೊಟ್ಟೆಯಲ್ಲಿ 9 ತಿಂಗಳವರೆಗೂ ಒಂದು ಪಿಂಡ ಆಗಿ ಕುಂತಿರ್ತೀವಿ. ಹೆಂಗೆ ಕುಂತಿರ್ತು? ಈ ಒಂದು ತೋರಿಸ್ ನಾವು ಗರ್ಭಪಿಂಡ ಆಸನ ಅಂತಾರೆ. ಈ ಆಸನ ಅದ ಎಲ್ಲರಿಗೂ ಬರೋದು ನಿಧಾನವಾಗಿ ಕಲಿಬೇಕಾಗಿತ್ತು. ನೀವು ವಿಶೇಷವಾಗಿ ಆಸನ ಕಲಿತಂದ್ರೆ ಶಿಕ್ಷಕರಿಗೆ ಅಟ್ರಾಕ್ಟಿವ್ ಆಗ್ತದೆ. ಅದಕ್ಕೆ ನಾವು ಸಾಧನೆಯನ್ನು ಮಾಡ್ಕೊಳ್ಳಿ. ಹೇಗೆ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಗರ್ಭಪಿಂಡ ಆಸನ ಹೇಗೆ ಮಾಡಬೇಕಂದ್ರೆ ಈ ರೀತಿ ಕೈಗಳನ್ನು ಮೂಡಬೇಕು. ಈ ರೀತಿ ಇಲ್ಲಿ ಕೈಗಳನ್ನು ಮೂಡಬೇಕು. ಈ ರೀತಿ ಇದು ಗರ್ಭಪಿಂಡ ಆಸನ. ಅದೇ ನೀವು ಸಾಕಷ್ಟು ಕಠಿಣ ಆಸನಗಳನ್ನು ನಿಮಗೆ ಕಲಿಸ್ತೀನಿ ನಾನು. ಆಸನಗಳು ಯಾವ ರೀತಿ ಕಲಿಬೇಕು ಅಂದರೆ ಸಂದರ್ಭಗಳು ನಾ ಕಲಿಬೇಕಾದ್ರೂ 60 ವರ್ಷ ನಂತರ ಆಸನಗಳನ್ನು ಕಲಿತೀನಿ. ಎಷ್ಟು 60 ವರ್ಷ ಆದ ನಂತರ ಈ ರೀತಿ ಕೈ ಹಿಡ್ಕೊಂಡು ವ್ಯವಸ್ಥೆ ಇದರೊಳಗಡೆ ಏನು ಬರುತ್ತೋ ಪದ್ಮ ಮಯೂರಾಸನ ಅಂತ. ಈ ಮಯೂರಾಸನ ಎಷ್ಟು ಲಾಭ ಕೊಡ್ತೋ ಅಷ್ಟೇ ಪದ್ಮ ಮಯೂರಾಸನ ಕೊಡ್ತಾನೆ. ಹೇಗಿರಬೇಕು? ಈ ರೀತಿ ಕೈಗಳನ್ನು ಇಟ್ಕೋ. ಈ ಮುನ್ಕೈಯನ್ನು ಇಲ್ಲೇ ನಾವೇ ತರಬೇಕು. ಈ ರೀತಿ ತಂದು ಸರಿಯಾಗಿ ಈ ರೀತಿ ಮಾಡ್ಕೊಂಡು ಈ ರೀತಿ ಕೈಗಳನ್ನು ತರಬೇಕು. ಯೋಗ ಶಿಕ್ಷಕರಾದವರು ಎಷ್ಟು ಸಾಧ್ಯತೆ ಕಲಿಬೇಕು. ಸಾಧ್ಯಷ್ಟು ಚಲೋ. ಈ ರೀತಿ ಕೈಗಳನ್ನು ತಂದು ಇಲ್ಲಿ ಏನು ಮಾಡಬೇಕು? ಈ ರೀತಿ ಹೋಗಬೇಕು. ನಿಧಾನವಾಗಿ ನಮ್ಮ ದೃಷ್ಟಿ ಎಲ್ಲ ನೋಡಿ. ಈ ಆಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ಮಧುಮೇಹ ರೋಗ ನಿವಾರಣೆ ಆಗ್ತದೆ. ಕೈಯೊಳಗ ನೋವುಗಳ ನಿವಾರಣೆ ಆಗ್ತದೆ. ಈ ರೀತಿ ಇದು ಸಾಕಷ್ಟು ಆಸನಗಳನ್ನು ಮಾಡಬಹುದು. ಈಗಾಗಲೇ 7 15 ಆಗಿದೆ. ಈ ರೀತಿ ಒಂದು ಡಿಪ್ಲೊಮಾ ಇನ್ ಯೋಗ ನಾವು ಅಥಣಿಯಲ್ಲಿ ಮತ್ತು ಜಮಖಂಡಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಯಾರು ಇನ್ನು ಮೋದಿಯವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಯುಷ್ ಇಲಾಖೆಯಲ್ಲಿ ಯೋಗ ಶಿಕ್ಷಕರನ್ನು ಭರ್ತಿ ಮಾಡುವವರಿದ್ದಾರೆ. ಅವಾಗ ನೀವು ಕೋರ್ಸ್ ಮುಗಿಸ್ಬೇಕಾಗ್ತಂದ್ರೆ ಅವಾಗ ಹೆಚ್ಚೆಚ್ಚು ಫೀಸ್ ಮಾಡ್ಬೋದು. ಈಗ ನಾವು ಹೆಚ್ಚಿಗೆ ಫೀಸ್ಗಳನ್ನು ತೆಗೆದುಕೊಳ್ಳಲ್ಲ. ಮಿನಿಮಮ್ ಚಾರ್ಜನ್ನು ತೆಗೆದುಕೊಟ್ಟು ಅದಕ್ಕೆ ದಯವಿಟ್ಟು ಏನು PG ಡಿಪ್ಲೊಮಾ ಇನ್ ಯೋಗ ಸ್ಟಡಿ
ಇದು 1 ವರ್ಷದ ಡಿಪ್ಲೊಮಾ ಇನ್ ಯೋಗ, ಇದು 1 ಇಯರ್ದ ಸರ್ಟಿಫಿಕೇಟ್ ಕೋರ್ಸ್ ಇನ್ ಯೋಗ, ಇದು 6 ತಿಂಗಳದ. ನೀವು ಆನ್ಲೈನ್ ಮೂಲಕ ನಾವೆಲ್ಲ ಯೋಗಗಳನ್ನು ಪ್ರಾಕ್ಟಿಕಲ್ ಹೇಳ್ಕೊಟ್ಟು ನಂತರ ನಿಮ್ಗೆ ಎಕ್ಸಾಮ್ ನೀವು ಬಂದು ಜಂಕರ್ನಲ್ಲಿ ಅಥವಾ ಬಂದು ಯೋಗ ಪರೀಕ್ಷೆಗೆ ಕೂತ್ಕೊಳ್ಬೋದು. ಒಳ್ಳೆಯ ಅವಕಾಶ. ನಮ್ಮ ಬಸವರಾಜ ಬೆಳ್ಳೂರವರು ಈ ಉತ್ಕರ್ಷ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಅನ್ನ ಪ್ರಿನ್ಸಿಪಾಲಾಗಿ ಪಡ್ಕೊಂಡಾರ. ಭಾಳಷ್ಟು ಕಷ್ಟಪಟ್ಟವರು ಒಂದು ಯೋಗ ಪುಸ್ತಕವನ್ನು ಸಹ ದೇಹ ಮತ್ತು ಆತ್ಮದ ಯೋಗಕ್ಕಾಗಿ ಯೋಗ ಅಂತ ಒಂದು ಬಸವರಾಜ ಬೆಳ್ಳೂರವರ ಒಂದು ಪರಿಶ್ರಮದಿಂದ ಈ ಭಾಗಕ್ಕೆ ಯೋಗ ತರಬೇತಿಗಳನ್ನು ಕೋರ್ಸ್ಗಳನ್ನು ತಂದಾರ. ಇದೆಲ್ಲ ಇನ್ನೂ ಸಾಕಷ್ಟು ಕೋರ್ಸ್ಗಳಿದಾವೆ. ಹೆಚ್ಚಿಗೆ ನೀವು ಮಾಹಿತಿಗಳಿದ್ರೆ 87 ನಾವು ಇದರೊಳಗೆ ನೀವು ಪೇಶಿದಾಗ ಬಂದಿತ್ತು ಅದನ್ನೆಲ್ಲ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಈಗ ಬ್ರಾಹ್ಮಣಿಯರು ಮಾಡೋದು ಮತ್ತು ನಾನು ದಿನಾಲು 6:30 ಗಂಟೆಗೆ ಮುಂಜಾನೆ ಫ್ರೀಯಾಗಿ ಹೇಳ್ತು ಅದೆಲ್ಲ ಅಟೆಂಡ್ ಆಗಿ ಯೋಗ ಪಡ್ಕೋದು. ಈಗ ಬ್ರಾಹ್ಮಣಿಯರು ಮಾಡೋಣ ಈ ರೀತಿ ಕೈಗಳು ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಉಸಿರಾಟದ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ನಮಗೆ ಧ್ಯಾನ ಬಹಳ ಇಂಪಾರ್ಟೆಂಟ್. ಧ್ಯಾನವೇ ನಮ್ಮನ್ನು ಒಳ್ಳೆಯ ಸ್ಥಿತಿಗೆ ತರೋದು. ಮನಸ್ಸು, ಹೃದಯ, ಶರೀರ, ಆತ್ಮ ಎಲ್ಲ ಒಂದು ಯೋಗಕ್ಕೆ ಒಳ್ಳೆಯ ಸ್ಥಿತಿಯನ್ನು ಕೊಡೋದು. ಮನಸ್ಸು, ಶರೀರ ಆ ಪರಮಾತ್ಮನ ಜೊತೆ ಹೊಂದುವುದೇ ಯೋಗ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು.
ನಿಧಾನವಾಗಿ ಕೈಗಳನ್ನು ಎತ್ತುವರೆ ಜೋರಾಗಿ ಕೈಗಳನ್ನು ಮುಚ್ಚಿ ಕಣ್ಣಿಗೆ ಹಾಕಿ ಆಮೇಲೆ ಕೈಗಳನ್ನು ನಡೆಸಿ ಹೊಟ್ಟೆ ಮೇಲೆ ಹಾಕಿ ಏನು ಯೋಗದಿಂದ ಕೊಡುವಂಥ ಶಕ್ತಿಯನ್ನು ನಿಮ್ಮ ಶರೀರದಲ್ಲಿ ಹೋಗಬೇಕಾದ್ರೆ ಕಾಲನ್ನು ಸ್ವಲ್ಪ ನೀವು ಆಸನಗಳು ಕೆತ್ತದೆ ಕಾಲನ್ನು ಸ್ವಲ್ಪ ಮಸಾಜನ್ನು ಮಾಡಿಕೊಳ್ಬೋದು. ಈ ರೀತಿ ಮಾಡಿಕೊಂಡು ಈಗ ಶಾಂತಿ ಮಂತ್ರವನ್ನು ಹೇಳೋಣ. ಈ ರೀತಿ ಕೈಗಳಲ್ಲಿ ಅಥವಾ ನಿಮ್ಮ ಚಿನ್ನದಲ್ಲಿ ಕುರಿತು ನಡೀತೈತಿ. ನಿಮ್ಗೆ ಯಾವ ಪದ್ಮಾಸನ ಕೊಡ್ಬೋದು, ಏನು ಸುಖಾಸನ ಕೊಡ್ಬೋದು, ವಜ್ರಾಸನ ಕೂತ್ಕೋಬೋದು. ನೀವು ಬೇಕಾದಂಥ 4 ಆಸನದಲ್ಲಿ ಪದ್ಮಾಸನ ಕೂತ್ಕೋಬೋದು. ಯಾವ ಬೇಕಾದ ಆಸನ ಕುರಿತು ಈಗ ಶಾಂತಿ ಪಾಠವನ್ನು ಮಾಡೋಣ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹೀಗಾಗಿ ಕೈಗಳನ್ನು ಕಟ್ಟಿ ನಮಗೆ ಆಶ್ರಯ ನೀಡಿದಂಥ ಭೂಮಿಗೆ ನಮಸ್ಕಾರ ಮಾಡೋಣ. ಸೂರ್ಯನಿಗೆ ಬೆಳಕನ್ನು ನೀಡುವಂಥ ದಿನಾಲು ನಮ್ಮನ್ನು ಒಂದು ಆನಂದವಾಗಿರುವಂಥ ಶಕ್ತಿಯನ್ನು ಕೊಡುವಂಥ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಎಲ್ಲರಿಗೂ ಭಾಗಿಯಾದಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ನೀವು ಯಾವ ಯೋಗ ನೋಡಿರಿ, ನಿಮ್ಮ ಹೆಸರು ಬರೀರಿ, ನಿಮ್ಮ ಫೋನ್ ನಂಬರ್ ಬರೀರಿ, ಮತ್ತು ನಿಮಗೆ ಏನು ಅನಿಸಿಕೆಗಳು ಅಂದರೆ ಅದನ್ನು ತಿಳಿಸಿರಿ. ಮತ್ತು ಇದು ಉಚಿತವಾಗಿ 6ರಿಂದ 6:30ರಿಂದ 7:15 ಇರ್ತದೆ. ನಾವೆಲ್ಲ ಆತ್ಮೀಯರಿಗೆಲ್ಲ ಯೋಗ ಆಸಕ್ತರಿಗೆ ಜಾಯಿನ್ ಆಗ ತಿಳಿಸಿ. ಫೇಸ್ಬುಕ್ SKH ಹೊರಗ್ನವರ್, ಯೂಟ್ಯೂಬ್ದಲ್ಲಿ ಇದನ್ನು ನೋಡ್ಬೋದು. ಇದು ಯೂಟ್ಯೂಬ್ನ ನನ್ನ ವಿಳಾಸ ಯೋಗ SKH ಅತಿನಿ. ಈ ಯೂಟ್ಯೂಬ್ ನೀವು ಬರೆದರೆ ನಿಮಗೆ ಡೈಲಿ ನಾನು ಯೋಗ ಮಾಡಿದ್ದು ಇಲ್ಲಿವರೆಗೆ ಯೋಗಗಳನ್ನು ಹೇಳ್ತಾ ಇದ್ದಂಥವುಗಳನ್ನು ನೀವು ನನ್ನ ಯೂಟ್ಯೂಬ್